ಹಲೋ ಫ್ರೆಂಡ್ಸ್, ಇದು ಪೋಕೋ X7 Pro 5G ಫೋನ್. 8GB ಮಾಡಲ್. ಇದು 256GB ಸ್ಪೇಸ್ ಇದೆ ಇದರಲ್ಲಿ. ಸೊ ಈ ಫೋನು ನಾನು ನಮ್ಮ ತಂದೆಗೋಸ್ಕರ ತೊಗೊಂಡಿದ್ದು. ಬಜೆಟ್ ಫೋನ್ ಅಂತಲೇ ಹೇಳ್ಬೋದು. ಅಂಡರ್ 25,000. ಸೊ ಇದು 23 ಚೇಂಜಿಗೆ ನಿಮ್ಗೆ ಸಿಗುತ್ತೆ. ಇದಕ್ಕಿಂತ ಕಮ್ಮಿದು ನಿಮ್ಗೆ ಸಿಗುತ್ತೆ, ಬಟ್ ನಾನು ಒಂದು ಸ್ವಲ್ಪ ಹೈ ಎಂಡ್ ಫೋನ್ ಬೇಕಾಗಿತ್ತು ವಿತಿನ್ ಬಜೆಟ್. ಸೊ ಅದ್ರ ಸಲುವಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಫಿಸಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಹೇಳೋದಾದರೆ, ನಿಮಗೆ ಫುಲ್ಲು ಫ್ಲ್ಯಾಟ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ ಇದರಲ್ಲಿ. 6.67 ಇಂಚ್ 120 Hz 1.5K ಡಿಸ್ಪ್ಲೇ. ಇದು AMOLED ಡಿಸ್ಪ್ಲೇ. 1080p 30 FPS ನಾರ್ಮಲ್ ಫ್ರಂಟ್ ಕ್ಯಾಮ್ರಾ. ಇದು ಫಿಸಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಹೇಳೋದಾದರೆ, ಸೈಡಲ್ಲಿ ನಿಮಗೆ ಏನೂ ಇಲ್ಲ. ಈ ಕಡೆ ಈ ಫಿನಿಶ್ ನಿಮಗೆ ಫುಲ್ ಗ್ಲಾಸ್ ಫಿನಿಶ್ ಅಲ್ಲ, ಆ ಕಡೆ ರಫ್ ಮ್ಯಾಟ್ ಕೂಡ ಅಲ್ಲ. ನಿಮ್ಗೊಂಥರ ಸ್ಮೂತ್ ಫಿನಿಶ್, ಬಟ್ ಇಟ್ ಈಸ್ ನಾಟ್ ಗ್ಲಾಸ್. ಒಳ್ಳೆ ಕ್ಲಾಸಿಕ್ ಲುಕ್ ಇದೆ ಫೋನ್ದು. ಕೆಳಗಡೆ ನಿಮಗೆ USB-C ಬರುತ್ತೆ. ಆಮೇಲೆ ನಿಮಗೆ ಒಂದು ಸ್ಪೀಕರ್ ಔಟು, ಇಲ್ಲಿ ಸಿಮ್ ಟ್ರೇ ಕೂಡ ಇದೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಮತ್ತು ರೈಟ್ ಸೈಡಲ್ಲಿ ನಿಮಗೆ ವಾಲ್ಯೂಮ್ ರಾಕರು ಪ್ಲಸ್ ಪವರ್. ಮೇಲ್ಗಡೆ ನಿಮಗೇನೂ ಇಲ್ಲ, ಬರೀ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ಸ್ ಇದೆ, ಸ್ಪೀಕರ್ ಔಟ್ ಇದೆ. ಹಿಂದ್ಗಡೆ ನೋಡೋದಾದರೆ ನಿಮಗೆ ಡ್ಯುಯಲ್ ಟೋನ್ ಫಿನಿಶ್ ಇದೆ. ಸೊ ಒಂದು ಕಡೆ ಶೈನಿಂಗು, ಇನ್ನೊಂದು ಕಡೆ ಒಂಥರ ಸ್ಮೂತ್ ಫಿನಿಶ್ ಇದೆ. ಸ್ವಲ್ಪ ಫಿಂಗರ್ ಪ್ರಿಂಟ್ಸ್ ಆಗುತ್ತೆ, ಬಟ್ ಕೇಸ್ ಹಾಕ್ತಿರಲ್ಲ, ಸೊ ಅದನ್ನು ಇಗ್ನೋರ್ ಮಾಡ್ಬೋದು. ಕ್ಯಾಮ್ರಾ ನಿಮಗೆ ಒಂದು ಮೇಯ್ನ್ 50 MP ಮೇಯ್ನ್ ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಇನ್ನೊಂದು ನಿಮಗೆ 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಬರುತ್ತೆ ನಿಮಗೆ. ಸೊ ನಿಮಗೆ ಇಲ್ಲೊಂದು ಫ್ಲ್ಯಾಶ್ ಕೂಡ ಇದೆ. ಸೊ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಬ್ರೀಫಾಗಿ ಹೇಳಬೇಕು ಅಂದರೆ ಕ್ಯಾಮ್ರಾ ಚೆನ್ನಾಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಜೊತೆಗೆ ಇನ್ನೊಂದು ರೈಸ್ ಟು ವೇಕ್ ಫೀಚರ್ ಕೂಡ ಇದೆ. ಇವಾಗ ನೋಡಿ, ಸ್ಕ್ರೀನ್ ಫುಲ್ ಆಫ್ ಆಗಿದೆಯಾ, ನನ್ನ ಕೈಗೆ ತೊಗೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಪ್ರಾಂಪ್ಟ್ ಮಾಡುತ್ತೆ. ನೋಡಿ, ಫಿಂಗರ್ ಪ್ರಿಂಟ್ ಎಷ್ಟು ಸ್ನ್ಯಾಪಿಯಾಗಿದೆ. ಇದರಲ್ಲಿ ಫೇಸ್ ಅನ್ಲಾಕ್ ಕೂಡ ಇದೆ, ಬಟ್ ಫೇಸ್ ಅನ್ಲಾಕು ಸೆಟಪ್ ಮಾಡಬೇಕಾದ್ರೆ ಒಂದು ಮೆಸೇಜ್ ಬರುತ್ತೆ, ಇದು 100% ಸೆಕ್ಯೂರ್ ಅಲ್ಲ, ಯಾರು ಬೇಕಾದರೂ ನಿಮ್ಮ ಫೋಟೋ ಹಿಡ್ಕೊಂಡು ಫೇಸ್ ಅನ್ಲಾಕ್ ಮಾಡ್ಬೋದು ಅಂತ ಅದೇ ಹೇಳುತ್ತೆ. ಸೊ ಇಟ್ ಈಸ್ ನಾಟ್ ವೆರಿ ಸೆಕ್ಯೂರ್, ಅದು ನೀವು ಕನ್ಸಿಡರ್ ಮಾಡಬೇಕು. ಜೊತೆಗೆ ಫಿಂಗರ್ ಪ್ರಿಂಟ್ ಅನ್ಲಾಕ್ ಮಾತ್ರ ತುಂಬಾ ಸೆಕ್ಯೂರ್ ಆಗಿದೆ. ನನಗೆ ಇದುವರೆಗೂ ಯಾವತ್ತೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಫೇಸ್ ಅನ್ಲಾಕು ನೀವು ರಾತ್ರಿ ಲೈಟೆಲ್ಲ ಆಫ್ ಮಾಡಿದಾಗ ವರ್ಕೇ ಆಗಲಿಲ್ಲ. ಅದು ಒಂದು ಸತಿ ನಾನು ಮಲಗಬೇಕಾದ್ರೆ ಲೈಟ್ ಆಫ್ ಮಾಡಿಬಿಟ್ಟು ಅದನ್ನು ಫೋನ್ ಯೂಸ್ ಮಾಡೋಣ ಅಂದ್ಬಿಟ್ಟು ನೋಡಿದೆ, ಫೇಸ್ ಅನ್ಲಾಕ್ ವರ್ಕೇ ಆಗಲಿಲ್ಲ. ಆವಾಗ ನಾನು ಫಿಂಗರ್ ಪ್ರಿಂಟ್ ಅನ್ಲಾಕ್ ಮಾಡಿ ಯೂಸ್ ಮಾಡಿದೆ. ನಾರ್ಮಲ್ ನಿಮಗೆ ಪಿನ್ ಅನ್ಲಾಕು, ಪ್ಯಾಟರ್ನ್ ಅನ್ಲಾಕ್ ಕೂಡ ಇದೆ, ನಾರ್ಮಲ್ ಎಲ್ಲ ಫೋನಲ್ಲೂ ಇರುತ್ತೆ, ಅದು ಇದರಲ್ಲೂ ಇದೆ. ಸ್ಕ್ರೀನ್ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆ ಬ್ರೈಟ್ ಡಿಸ್ಪ್ಲೇ ಇದೆ. 6.67 ಇಂಚು. ಸ್ವಲ್ಪ ದೊಡ್ಡದು ಅನ್ನಿಸ್ತು ನನಗೆ. ಆ್ಯಕ್ಚುಲಿ ದೊಡ್ಡ ಫೋನ್ಸ್ ಅಷ್ಟೊಂದು ಇಷ್ಟ ಆಗಲ್ಲ, ಕಾಂಪ್ಯಾಕ್ಟ್ ಫೋನ್ ಇಷ್ಟ. ಬಟ್ ನಮ್ಮ ತಂದೆ ಮಲ್ಟಿಮೀಡಿಯಾ ಯೂಸ್ ಮಾಡೋದ್ರಿಂದ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದು. ಅವ್ರದ್ದು ಮೊದಲು ಸ್ವಲ್ಪ ಚಿಕ್ಕ ಫೋನ್ ಇತ್ತು, ಹಳೇದು ಸ್ಯಾಮ್ಸಂಗು, ಅದು ಅಂಡರ್ 6 ಇಂಚಸ್ಸು. ಇದೊಂದು ಸ್ವಲ್ಪ ದೊಡ್ಡ ಫೋನು ಅಷ್ಟೇ. ಬಟ್ ಹಂಗಂದು ಮಾತ್ರಕ್ಕೆ ಇದೇನು ತುಂಬ ವೆಯ್ಟ್ ಏನಿಲ್ಲ. ಇಟ್ ಈಸ್ ಜಸ್ಟ್ 200 ಗ್ರಾಮ್ಸು. ಆಮೇಲೆ ನಿಮಗೆ ಇದು ನೋಡಿ, ಥಿಕ್ನೆಸ್ ನೋಡಿ, 8.06 mm ಅಂತ ಹೇಳ್ತೀನಿ. ಕಂಪ್ನಿ 8 mm ಇದೆ ಅಂತ, 8 mm ಅನ್ಕೋಬೋದು ನೀವು. ಸೊ ಇದು ಒಳ್ಳೆ AMOLED ಡಿಸ್ಪ್ಲೇ. ಆಮೇಲೆ ಇದರಲ್ಲಿ UFS 4.0 ಸ್ಟೋರೇಜ್ ಇದೆ. ಸೊ ಕಂಬೈನ್ಡ್ ವಿತ್ 120 Hz ಡಿಸ್ಪ್ಲೇ, UFS 4.0 ಸ್ಟೋರೇಜ್ ಪ್ಲಸ್ MediaTek 8400 ಅಲ್ಟ್ರಾ ಪ್ರೊಸೆಸರ್ ಇದೆ. ಇದು ವಿಚ್ ಈಸ್ ಸೇಮ್ ಆ್ಯಸ್ ಸ್ನ್ಯಾಪ್ಡ್ರ್ಯಾಗನ್ 8S Gen 3. ಸೇಮ್ AnTuTu ಬೆಂಚ್ ಮಾರ್ಕಲ್ಲಿ 16 lakh ಸ್ಕೋರ್ ಬಂದಿದೆ ಇದು. ಸೊ ಈ ಮೂರು ಇರೋದ್ರಿಂದ, ಜೊತೆಗೆ 8GB ರ್ಯಾಮ್ ಕೂಡ ಇದೆ. ನಿಮಗೆ ಫೋನ್ ಮಾತ್ರ ಸೂಪರ್ ಎಕ್ಸ್ಪೀರಿಯೆನ್ಸು. ತುಂಬಾ ಬಟರಿ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಇದೆ. ನನಗೆ ಎಲ್ಲೂ ಲ್ಯಾಗ್ ಸಿಕ್ಕಿಲ್ಲ ಇದುವರೆಗೂ. ಆಲ್ಮೋಸ್ಟ್ ಒಂದು ವಾರ ಆಯ್ತಿದ್ದು ಬಂದು ನನ್ನ ಕೈಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂಚೂರು ಲ್ಯಾಗ್ ಇಲ್ಲ, ಬಟರ್ ಸ್ಮೂತ್ ಎಕ್ಸ್ಪೀರಿಯೆನ್ಸು. ಪ್ಲಸ್ ಇವ್ರದ್ದು ಇದು ಪೋಗೋ ನಿಮ್ಗೆ ಆ್ಯಕ್ಚುಲಿ ಶಾಮಿ ಕಂಪ್ನಿ ಇದೆಯಲ್ಲ, ಅದರದ್ದು ಸಬ್ ಬ್ರ್ಯಾಂಡ್ ಇದು. ಸೊ ಅವ್ರದ್ದೇ ಸ್ಕಿನ್ ಇರೋದು. ಇನ್ಫ್ಯಾಕ್ಟ್ ನೀವು ಇಲ್ಲಿ ಹೋದರೆ ಅಬೌಟ್ ಫೋನಲ್ಲಿ ತೋರಿಸ್ತೀನಿ ನೋಡಿ, ಆ್ಯಂಡ್ರಾಯ್ಡ್ 15 ರನ್ ಆಗ್ತಾಯಿದೆ ಇದರಲ್ಲಿ. ಶಾಮಿದು HyperOS ಸ್ಕಿನ್ ಇದೆ. ಸೊ ತುಂಬಾ ಸ್ಮೂತ್ ಇದೆ ಈ ಎಕ್ಸ್ಪೀರಿಯೆನ್ಸು. HyperOS 2.0. ನೀವು ಶಾಮಿ ಫೋನು ನಿಮ್ಮ ಫ್ರೆಂಡ್ಸ್ ಹತ್ರ ಯಾವತ್ತಾದರೂ ನೋಡಿದರೆ ಅದು ಒಳ್ಳೆ ಸ್ಕಿನ್. ಅದು ಆ್ಯಂಡ್ರಾಯ್ಡ್ ಫೋನ್ಸಲ್ಲೇ ನಿಮಗೆ ಸ್ಯಾಮ್ಸಂಗ್ ಬಿಟ್ಟರೆ ನಿಮಗೆ ಶಾಮಿ ಇದೆ. ಶಾಮಿ ಇನ್ಫ್ಯಾಕ್ಟ್ ಇನ್ನೂ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಅವರು. ನನಗೆ ಇವ್ರು ಡಿಸೈನ್ ಮಾಡಿರೋದು ಮಾತ್ರ ತುಂಬ ಇಷ್ಟ ಆಯಿತು. ಇಟ್ಸ್ ವೆರಿ ಕ್ಲೋಸ್ ಟು ಐಫೋನ್ ಅಂತ ಹೇಳ್ಬೋದು ನಾನು. ನಿಮಗೆ ಐಫೋನ್ ಇಷ್ಟ ಇದ್ದರೆ
ಡೆಫಿನೆಟಾಗಿ ನಿಮಗೆ ಈ ಸ್ಕಿನ್ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ವೆರಿ ಕ್ಲೋಸ್ ಟು ಐಫೋನ್, ಅದನ್ನೇ ಒಂಥರ ಕಾಪಿ ಮಾಡಿಬಿಟ್ಟು ವೆದರ್ ಇಟ್ ಈಸ್ ಕಂಟ್ರೋಲ್ ಸೆಂಟರ್ ಆಗಿರ್ಬೋದು. ನೋಡಿ ಎಷ್ಟು ಸ್ಮೂತ್ ಆಗಿದೆ. ಐಫೋನ್ ಕೂಡ ಇಷ್ಟು ಸ್ಮೂತಾಗಿ ಬರೋಲ್ಲ, ನಿಜ ಹೇಳ್ತೀನಿ. ಯಾಕೆಂದರೆ ಅವ್ರದ್ದು 60 Hz ಡಿಸ್ಪ್ಲೇ, ಆಮೇಲೆ ಪ್ರೊಸೆಸರ್ ಎಲ್ಲ ಹಳೆಯದು. ಸೊ ಇದು ನೋಡಿ ಎಷ್ಟು ಸ್ಮೂತಾಗಿದೆ. ಆಮೇಲೆ ಇದರಲ್ಲಿ ಇನ್ನೊಂದು ಡಾಲ್ಬಿ ವಿಷನ್ ಕೂಡ ಇದೆ, ಬಟ್ ಅದಕ್ಕೆ ನೀವು ನೆಟ್ಫ್ಲಿಕ್ಸ್ ಅಂತ ಸಬ್ಸ್ಕ್ರಿಪ್ಷನ್ ಇದ್ರಷ್ಟೇ ನಿಮಗೆ ಸಿಗೋದು. ನೆಟ್ಫ್ಲಿಕ್ಸ್ ಪ್ರೀಮಿಯಮಲ್ಲಿ ನಿಮಗೆ ಡಾಲ್ಬಿ ವಿಷನ್ ಸಪೋರ್ಟ್ ಇರುತ್ತೆ. ಸೊ ಆವಾಗ ನಿಮ್ಗೆ ಅಷ್ಟೇ ಡಾಲ್ಬಿ ವಿಷನ್ ವರ್ಕ್ ಆಗೋದು, ಇಲ್ಲ ಅಂತಂದರೆ ಅದೇನು ಯೂಸ್ ಇಲ್ಲ ನಿಮಗೆ. ಆಮೇಲೆ ಡಿಸ್ಪ್ಲೇ ಮಾತ್ರ ಒಳ್ಳೆ ಬ್ರೈಟ್ನೆಸ್ ಇದೆ. ಸೊ ಔಟ್ಡೋರಲ್ಲೂ ನಿಮ್ಗೆ ಅಷ್ಟೇ ನೋಡಿ. ಕ್ಯಾಮ್ರಾದಲ್ಲಿ ಇವಾಗ ಕಾಣಿಸೋದಿಲ್ಲ ತುಂಬ, ನಾನು ಇದು ಮಾಡಿದ್ರೆ ಕ್ಯಾಮ್ರಾ ಸೆಟ್ಟಿಂಗಲ್ಲಿ. ಸೊ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. 3200 ನಿಟ್ಸ್ ಬ್ರೈಟ್ನೆಸ್ ಇದೆ. ಜಸ್ಟ್ ಫಾರ್ ಕಂಪ್ಯಾರಿಸನ್ ಸೇಕ್, ಇಫ್ ಯು ವಾಂಟ್ ಟು ಕಂಪೇರ್ ವಿತ್ ಅದರ್ ಫೋನ್ಸ್, 3200 ನಿಟ್ಸ್ ಇದು ಬ್ರೈಟ್ನೆಸ್ಸು. ಆಮೇಲೆ ಕ್ಯಾಮ್ರಾ ಹೇಳಿದ್ನಲ್ಲ, ಹಿಂದೆ ಮೈನ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ, ಬಟರಿ ಸ್ಮೂತ್ ಇದೆ. ನಾನು ನೋಡಿದೆ, ನಿಮಗೆ ಕ್ಯಾಮ್ರಾ ಟೆಸ್ಟ್ ಆಮೇಲೆ ಹಾಕ್ತೀನಿ. ಪ್ಲಸ್ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಹಿಂದ್ಗಡೆದು. ಮುಂದ್ಗಡೆ ಕ್ಯಾಮ್ರಾ ಪಂಚೋಲ್ ಕ್ಯಾಮ್ರಾ ಸಿಗುತ್ತೆ, ನೀಟ್ ಆ್ಯಂಡ್ ಕ್ಲೀನ್ ಡಿಸೈನು. ಅದು ನಿಮಗೆ ಜಾಸ್ತಿ ಇಲ್ಲ, 1080p 30 FPS ಅಷ್ಟೇ. ಸೊ ನಿಮಗೆ ವ್ಲಾಗಿಂಗ್ ಮಾಡಬೇಕು, ನಾನು ಓನ್ ಫೇಸ್ ವ್ಲಾಗ್ ಮಾಡಬೇಕು, 4K ಬೇಕು ಅಂದರೆ ಇದೆಲ್ಲ 4K ಕ್ಯಾಮ್ರಾ ಅಲ್ಲ, ಇದು 1080p 30 FPS ಡೀಸೆಂಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಪ್ಲಸ್ AnTuTu ಬೆಂಚ್ ಮಾರ್ಕ್ ಸ್ಕೋರಲ್ಲೂ ಇದು ನಾನು ಬೇರೆ ವೀಡಿಯೋಸಲ್ಲಿ ನೋಡಿದೆ, 16 lakh ಸ್ಕೋರ್ ಬಂದಿದೆ. ನಾನು ಅದನ್ನೆಲ್ಲ ಮಾಡೋಕ್ಕೋಗಲ್ಲ. ಗೇಮ್ಸ್ ಎಲ್ಲ ಎಷ್ಟೊಂದು ಜನ ರನ್ ಮಾಡಿ ನೋಡಿದ್ದಾರೆ, ಒಳ್ಳೆ ಫ್ರೇಮ್ ರೇಟ್ ಏನು ಡ್ರಾಪ್ ಅಷ್ಟೊಂದೇನಾಗಿಲ್ಲ, ಚೆನ್ನಾಗಿ ರನ್ ಆಗಿದೆ. ಗೇಮಿಂಗೂ ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಪ್ಲಸ್ ಬಜೆಟ್ ಫೋನ್ ಆಗಿರೋದ್ರಿಂದ ನಾನು ಏನಕ್ಕೆ ತೊಗೊಂಡಿರೋದು, ನಮ್ಮ ತಂದೆಗೆ ಒಂದು ಒಳ್ಳೆ ಹೈ ಎಂಡ್ ಫೋನ್ ಕೊಡೋಣ ವಿತಿನ್ ಬಜೆಟ್. ವಿವೋದು ಎಲ್ಲ ನೋಡಿದೆ, ಬಟ್ ಸುಮ್ಮನೆ ಲೋ ಎಂಡ್ ಯಾಕೆ ತೊಗೊಳ್ಳೋದು ಅಂಥೇಳಿ ಒಂದು ಸ್ವಲ್ಪ ಡೀಸೆಂಟಾಗಿರೋದೇ ತೊಗೊಳ್ಳೋಣ. ನನಗೆ ಸ್ಕ್ರೀನ್ ಸೈಜ್ ಮುಖ್ಯ ಆಗಿತ್ತು. ಸ್ಕ್ರೀನ್ ಸೈಜ್ ಅಲ್ಲ, ಆಮೋಲೆಡ್ ಡಿಸ್ಪ್ಲೇ, ಆಮೇಲೆ ಫಾಸ್ಟಾಗಿರಬೇಕು, ಸ್ಲೋ ಒಂಚೂರು ಇರಬಾರ್ದು ಅನ್ನೋದು ಒಂದು ಕಂಡೀಷನ್ ಇತ್ತು. ಆಮೇಲೆ ಸ್ಕಿನ್ ಯಾವುದಿರುತ್ತೆ ಅದನ್ನು ಇಂಪಾರ್ಟೆಂಟ್ ಇತ್ತು, ಅಂದರೆ ಆ್ಯಂಡ್ರಾಯ್ಡ್ ಸ್ಕಿನ್ನು. ಯಾಕಂದರೆ ಒಂದೊಂದು ಕಂಪ್ನಿಯವರು ಆ್ಯಂಡ್ರಾಯ್ಡ್ ಮೇಲೆ ಒಂದು ಸ್ವಲ್ಪ ತುಂಬ ಬ್ಲೋಟ್ವೇರ್ ಎಲ್ಲ ಹಾಕಿ ಹೆವಿ ಮಾಡಿಬಿಡ್ತಾರೆ. ಸೊ ಇದು ಪೋಕೋ ನಿಮ್ಮದು ಒಂದೇ ಒಂದು ಪ್ರಾಬ್ಲಮ್ ಅಂದರೆ ನಿಮಗೆ ಆಚೆ ಸಿಗಲ್ಲ, ಫಿಸಿಕಲ್ ಸ್ಟೋರ್ಸಲ್ಲಿ ಸಿಗಲ್ಲ. ಸೊ ಹಾಗಾಗಿ ಜನರ ಜೊತೆ ಅಷ್ಟೊಂದು ಪಾಪ್ಯುಲರ್ ಇಲ್ಲ, ಅನ್ಲೈಕ್ ವಿವೋ ಆರ್ ಅದರ್ ಚೈನೀಸ್ ಬ್ರ್ಯಾಂಡ್ಸ್. ಇದು ಚೈನೀಸ್ ಬ್ರ್ಯಾಂಡೇ. ಶಾಮಿನೂ ನಿಮ್ಗೆ ಸಿಕ್ಬಿಡುತ್ತೆ ನಿಮಗೆ ಫಿಸಿಕಲ್ಲಾಗಿ, ಬಟ್ ಇದು ಓನ್ಲಿ ಆನ್ಲೈನ್. ಅದು ನಿಮಗೆ ಫ್ಲಿಪ್ಕಾರ್ಟ್ ಜೊತೆ ಅಷ್ಟೇ ಪಾರ್ಟ್ನರ್ ಮಾಡಿರೋದು. ಅಮೆಝಾನಲ್ಲಿ ಇನ್ನೂ $1,000 ಜಾಸ್ತಿ. ಫ್ಲಿಪ್ಕಾರ್ಟಲ್ಲೇ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಸಿಗುತ್ತೆ. ನಿಮ್ಗೆ ಒಂದು ಸ್ವಲ್ಪ ಸೌಂಡ್ ತೋರಿಸ್ಬಿಡ್ತೀನಿ. ಸ್ಪೀಕರ್ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ, ಕರ್ಕಶವಾಗಂತೂ ಇಲ್ಲವೇ ಇಲ್ಲ. ಜೊತೆಗೆ ನಿಮ್ಮ ಡಿಸ್ಪ್ಲೇನಲ್ಲಿ ನಿಮಗೆ ಲೈಟ್ ಮೋಡ್ ಕೂಡ ಇದೆ, ಡಾರ್ಕ್ ಮೋಡ್ ಕೂಡ ಇದೆ, ನಿಮಗೆ ಕಲರ್ ಪ್ರೊಫೈಲ್ಸ್ ಕೂಡ ಇದೆ, ನೀವು ಚೇಂಜ್ ಮಾಡ್ಕೋಬೋದು. ನಿಮಗೆ ಒರಿಜಿನಲ್ ಕಲರ್ ಅಂತ ಬರುತ್ತೆ, ಸ್ವಲ್ಪ ವಿವಿಡ್ ಅಂತಲೂ ಬರುತ್ತೆ. ನೋಡಿ ಇಲ್ಲಿ ಚೇಂಜ್ ಆಗ್ತಿದೆ. ಸ್ಯಾಚುರೇಟೆಡ್ ಅಂದರೆ ತುಂಬ ಡಾರ್ಕ್ ಆಗುತ್ತೆ. ನೋಡಿ ನಾನು ಒರಿಜಿನಲ್ಲಿಂದ ಸ್ಯಾಚುರೇಟೆಡ್ ಹೋದರೆ ಹೆಂಗೆ ಚೇಂಜ್ ಆಗುತ್ತೆ ನೋಡಿ. ಮೊಬೈಲ್ ಮಾತ್ರ, ಹ್ಯಾಂಡ್ಸೆಟ್ ಮಾತ್ರ ತುಂಬಾ ಸ್ಮೂತಾಗಿದೆ ಎಕ್ಸ್ಪೀರಿಯೆನ್ಸು. 120 Hz ಡಿಸ್ಪ್ಲೇ, ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಡಿಸ್ಪ್ಲೇಗೆ ಹೋಗಿ ನೀವು ರಿಫ್ರೆಶ್ ರೇಟ್ ಡಿಫಾಲ್ಟ್ ಅಂತ ಇರುತ್ತೆ, ನಿಮಗೆ ಬೇಕಾದ್ರೆ ಕಸ್ಟಮ್ ಮಾಡಿದ್ರೆ ಆ್ಯಪ್ ಇಲ್ಲಿ ನೋಡಿ 160 Hz 120 Hz ಇದೆಯಲ್ಲ, ಅಲ್ಲೂ ಚೇಂಜ್ ಮಾಡ್ಕೋಬೋದು. ಆ್ಯಪ್ ವೈಸು ನೀವು ಚೇಂಜ್ ಮಾಡ್ಕೋಬೋದು. ಅಂದರೆ ನಿಮಗೆ ಗೇಮಿಂಗಿಗೆ 120 Hz ಮಾಡಿಕೊಂಡು ಬೇರೆ ಇದಕ್ಕೆಲ್ಲ ನಿಮಗೆ 60 Hz ಸಾಕು ಅಂದರೆ ಅದನ್ನು ಮಾಡ್ಕೋಬೋದು. ಯಾಕೆಂದರೆ ನಿಮ್ಗೆ ಅವಾಗ ಸ್ವಲ್ಪ ಬ್ಯಾಟ್ರಿ ಸೇವ್ ಆಗುತ್ತೆ. ಡಿಸ್ಪ್ಲೇ ಮಾತ್ರ ಅಲ್ಟಿಮೇಟ್ ಆಗಿದೆ, ನನಗಂತೂ ತುಂಬಾ ಇಂಪ್ರೆಸ್ ಆಯಿತು. ಯಾಕಂದರೆ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಇಷ್ಟೊಂದೆಲ್ಲ ಫೀಚರ್ಸ್ ಸಿಗೋದು ಬೇರೆ ಯಾವುದಾದ್ರೂ ಫೋನ್ ಇದೆ ದಯವಿಟ್ಟು ಹೇಳಿ. ಯಾಕೆಂದರೆ ನಾನು ತುಂಬ ರಿಸರ್ಚ್ ಮಾಡಿ ತೊಗೊಂಡಿದ್ದು. ನಾನು ಬೇರೆ ಯೂಟ್ಯೂಬ್ ವೀಡಿಯೋಸ್ ನೋಡಿ, ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಅವ್ರ ವೀಡಿಯೋಸ್ ಎಲ್ಲ ನೋಡಿ, ಅವ್ರದ್ದು ಎಲ್ಲ ಕಂಪ್ಯಾರಿಸನ್ ಎಲ್ಲ ನೋಡಿದ್ದೆ. ಮತ್ತು ಬೇರೆ ಇಂಗ್ಲೀಷ್ ಚಾನಲ್ಸು ಎಲ್ಲ ನೋಡಿ ನಾನು ತುಂಬ ರಿಸರ್ಚ್ ಮಾಡೇ ತೊಗೊಂಡಿರೋ ಒಂದು ಹ್ಯಾಂಡ್ಸೆಟ್ ಇದು. ಸೊ ನೀವು ಬೇಕಾದರೆ ಇದನ್ನು ಇನ್ನೊಂದು ಸರ್ತಿ ರಿಸರ್ಚ್ ಮಾಡಿ,
ಬೇರೆ ವಿಡಿಯೋಸ್ ಎಲ್ಲ ನೋಡಿ ಫೀಡ್ಬ್ಯಾಕ್ ನೋಡೇ ತೊಗೊಳ್ಳಿ. ನಂದು ಫೀಡ್ಬ್ಯಾಕ್ ನಾನು ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಫೋನು, ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ನೀವು. ಯು ವಿಲ್ ನಾಟ್ ರಿಗ್ರೆಟ್. ನನಗೆ ಇಷ್ಟ ಆಗದೇ ಇರೋ ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಒಂದು, ಸ್ಕ್ರೀನ್ ಸೈಜು ಸ್ವಲ್ಪ ದೊಡ್ಡದು ಅನ್ನಿಸ್ತು. ನಾನು ಪಿಕ್ಸೆಲ್ ಫೋನ್ ಕಂಪೇರ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಮೋಸ್ಟ್ಲಿ ಸ್ವಲ್ಪ ಇಷ್ಟ ಆಗಲ್ಲ. ಜೊತೆಗೆ ಹೆಡ್ಫೋನ್ ಜಾಕ್ ಇಲ್ಲ, ಅದು ನನ್ನ ತಂದೆಗೆ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಹೆಡ್ಫೋನ್ ಜಾಕ್ ಒಂದಿದ್ದರೆ ತುಂಬ ಇಷ್ಟ ಆಗ್ಬಿಡೋದು ಅವ್ರಿಗೆ. ನೀವು ವಯರ್ಡ್ USB-C ಹೆಡ್ಫೋನ್ಸ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಬ್ಲೂಟೂತ್ ಯೂಸ್ ಮಾಡ್ಬೋದು. ಸೊ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಒಳ್ಳೆ ಫೋನು, 200 ಗ್ರಾಮ್ಸ್, ಲೈಟಾಗಿದೆ, ವಾಟರ್ ಪ್ರೂಫಿಂಗ್ ಕೂಡ ಇದೆ, IP68, 69 ಎರಡು. ಸೊ ಒಳ್ಳೆ ವಾಟರ್ ಪ್ರೂಫಿಂಗು. ಸೊ ನಿಮಗೆ ಎಲ್ಲ ರೀತಿಯಲ್ಲೂ ನೀವು ನಿಮ್ಮ ಪೇರೆಂಟ್ಸ್ ಕೊಡಬೇಕು ಅಂದರೆ ಒಳ್ಳೆ ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಆಮೇಲೆ ಬ್ಯಾಟ್ರಿ ಬಗ್ಗೆ ಹೇಳೋದೇ ಮರ್ತದೆ. 6500 mAh ಬ್ಯಾಟ್ರಿ, ಇದು ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ. ಸೊ ತುಂಬ ದೊಡ್ಡ ಬ್ಯಾಟ್ರಿ. ಆಮೇಲೆ ನಿಮಗೆ ಸಿಲಿಕಾನ್ ಕಾರ್ಬನ್ ಇವಾಗ ತುಂಬ ಲೈಟಾಗಿದೆ. ಸೊ ಇಂಥ ಕಮ್ಮಿ 200 ಗ್ರಾಮ್ಸು 8 mm ಥಿಕ್ನೆಸ್ ಫೋನಲ್ಲಿ ನಿಮಗೆ 6500 ಯಾವ ಫೋನಲ್ಲಿ ಸಿಗುತ್ತೆ ಹೇಳಿ ನೋಡೋಣ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಇದು ನಿಮ್ಮ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ. ಇಲ್ಲಾಂದರೆ ನಾರ್ಮಲ್ ಲಿಥಿಯಂ ಅಯಾನಲ್ಲಿ ನಿಮ್ಗೆ ಇಷ್ಟು ಬರೋದೇ ಇಲ್ಲ. ನಿಮ್ಗೆ ಮ್ಯಾಕ್ಸಿಮಮ್ 4000 3500 ಹಂಗೆ ಬಂದ್ಬಿಡುತ್ತೆ. ಸೊ ಹಂಗೆ ನೋಡೋಕೆ ಹೋದರೆ ಎಲ್ಲ ರೀತಿಯಲ್ಲೂ ಇದು ಒಂದು ಒಳ್ಳೆಯ ಫೋನು. ನಾನು ಸಿಮ್ ಕಾರ್ಡ್ ಹಾಕಿಲ್ಲ ಇನ್ನು, ಸೊ ನೆಟ್ ಇಲ್ಲ. ಸೊ ಎಲ್ಲ ರೀತಿಯಲ್ಲೂ ಇದು ಒಂದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಈ ಫಾರ್ ದಿಸ್ ಬಜೆಟ್ ಬೆಸ್ಟ್ ಫೋನ್ ಅಂಡರ್ 25K ಅಂತ ಹೇಳ್ಬೋದು ನಾನು. ಈ ಥರ ರಿವ್ಯೂಸ್ ಬರ್ತಾ ಇರುತ್ತೆ. ನನ್ನ ಹತ್ರ ಇರೋ ಟೆಕ್ ಗ್ಯಾಜೆಟ್ಸ್ನೆಲ್ಲ ರಿವ್ಯೂ ಮಾಡ್ತೀನಿ. ಫೋನ್ಸ್ ಒಂದೇ ಅಲ್ಲ, ಬೇರೆ ಗ್ಯಾಜೆಟ್ಸು ಇದೆ ನನ್ನ ಹತ್ರ, ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ಕೆಲವೊಂದು ಹಳೇದಾಗೂ ಇರ್ಬೋದು, ಬಟ್ ಐ ಜಸ್ಟ್ ವಾಂಟ್ ಟು ಶೋ ಯು ಟು ಯು ಬಿಕಾಸ್ ನನಗೆ ಟೆಕ್ ಗ್ಯಾಜೆಟ್ಸಲ್ಲಿ ತುಂಬಾ ಇಂಟ್ರೆಸ್ಟ್. ನಾನು ಎಷ್ಟೊಂದು ಇಂಪೋರ್ಟ್ ಮಾಡ್ಕೊಂಡೆಲ್ಲ ತೊಗೊಂಡಿರೋದು ಎಷ್ಟೊಂದು ಐಟಮ್ಸ್ ಇದೆ. ಸೊ ಅದನ್ನೆಲ್ಲ ತೋರಿಸ್ತೀನಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.